ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸೂರ್ಯೋದಯಕ್ಕಿಂತ ಮೊದಲು ವಾಕ್ ಹೋಗಿದ್ವಿ. ವಾಕ್ ಮುಗಿಸ್ಕೊಂಡು ಮನೆ ತಲುಪಿದ್ವಿ. ಸೂರ್ಯೋದಯ ಆಗ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಇವತ್ತೇನು ತಿಂಡಿ ಮಾಡೋದು ಅನ್ನೋದೊಂದು ಯೋಚನೆ ಬಂದೇ ಬರುತ್ತೆ. ದೋಸೆ, ಇಡ್ಲಿ ಇವೆಲ್ಲ ಆದರೆ ತುಂಬ ಸುಲಭ. ಹಿಟ್ಟು ರುಬ್ಬಿ ಇಟ್ಟಿದ್ರೆ ತಗೊಂಡು ಮಾಡಿದ್ರಾಯ್ತು. ಆದರೆ ನಮ್ಮನೆಯಲ್ಲಿ ದೋಸೆ ಇಡ್ಲಿ ಮಾಡಿದ್ರೆ ಸುಶಾಂತ್ ತಿನ್ನಲ್ಲ. ಹಾಗಾಗಿ ಅವನು ಹೇಳಿರೋ ತಿಂಡಿನೇ ಆಗಬೇಕು. ಇವತ್ತು ಅವನು ನನಗೆ ಅಕ್ಕಿ ರೊಟ್ಟಿನೇ ಮಾಡಿಕೊಡ್ಬೇಕು ಅಂತ ಆರ್ಡರ್ ಮಾಡಿಬಿಟ್ಟು ಮಲಗಿದ್ದ ರಾತ್ರಿ. ಅವನ ಆಸೆ ಅಥವಾ ಅವನ ಡಿಮಾಂಡನ್ನು ನಾನು ಪೂರೈಸಲಿಲ್ಲ ಅಂದರೆ ಮತ್ತೆ ಸಿಟ್ಟು ಬರೋಕ್ಕೆ ಶುರುವಾಗತ್ತೆ. ಇರಲಿ ಬಿಡಿ, ಯಾವುದೋ ಒಂದು ಮಾಡಬೇಕು, ಅವನಿಷ್ಟದ್ದೇ ಮಾಡೋಣ, ನಮ್ಗೆ ಯಾವುದಾದ್ರೂ ಆಗತ್ತೆ ಅಂದ್ಬಿಟ್ಟು ಇವತ್ತು ನಾನು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಆದರೆ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಒಂದು ಅದ್ಭುತ ರುಚಿ, ಅದನ್ನು ಹೇಳಕ್ಕೆ ಆಗಲ್ಲ, ಅಷ್ಟು ರುಚಿಕರವಾದ ಒಂದು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀನಿ ನಾನು. ಅಂದರೆ ದಪ್ಪ ಮೆಣಸಿನಕಾಯಿಯ ಕರಿ ಮಾಡ್ತಾ ಇದ್ದೀನಿ. ಕರಿ ಅನ್ನಿ, ಸಬ್ಜಿ ಅನ್ನಿ, ಅಥವಾ ಕ್ಯಾಪ್ಸಿಕಮ್ ಮಸಾಲ ಅನ್ನಿ, ಏನೇ ಅನ್ನಿ, ಅದು ಚಪಾತಿಗೆ, ಪೂರಿಗೆ, ದೋಸೆ ಜೊತೆ ಎಲ್ಲ ತುಂಬ ರುಚಿಕರ ಆಗಿರುತ್ತೆ. ನಮಗೆ ಅಕ್ಕಿ ರೊಟ್ಟಿಗೆ ಚಟ್ನಿಗಿಂತ ಸೈಡ್ಗೆ ಒಂದು ಸಬ್ಜಿನೋ ಕರಿನೋ ಇದ್ದರೆ ತಿನ್ನೋಕ್ಕೆ ತುಂಬ ರುಚಿಕರ ಆಗಿರುತ್ತೆ. ಹಾಗಾಗಿ ಮಸಾಲ ಅಕ್ಕಿ ರೊಟ್ಟಿ ಮಾಡಿದಾಗ ನಿಮಗೆ ಚಟ್ನಿ ಸೂಟ್ ಆಗುತ್ತೆ. ನಾನು ಅಕ್ಕಿ ಉಬ್ಬು ರೊಟ್ಟಿ ಮಾಡ್ತಿರೋದು, ಅದನ್ನು ನಿಮಗೂ ತೋರಿಸ್ತೀನಿ. ಹಾಗೆ ಕ್ಯಾಪ್ಸಿಕಮ್ನ ಅದ್ಭುತ ರುಚಿಯ ಒಂದು ಕರಿಯನ್ನು ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ಖಂಡಿತ ಹೇಳಿ ಹೇಗಾಗತ್ತೆ ಅಂದ್ಬಿಟ್ಟು ಮಾಡಿ ಹೇಳಿ ನನಗೆ. ನಾನು ಆ ಕ್ಯಾಪ್ಸಿಕಮ್ ಕರಿ ಮಾಡೋಕ್ಕೆ ಏನೇನು ಬೇಕಾದ್ರೆ ನಿಮಗೆ ಮೊದಲು ತೋರಿಸಿ ಆಮೇಲೆ ಅಕ್ಕಿ ರೊಟ್ಟಿಯ ಕೆಲಸ ಮಾಡ್ತೀನಿ. ಯಾಕಂದರೆ ಸುಶಾಂತಿನ್ನು ಮಲಗಿದ್ದಾನೆ, ಎದ್ದಿಲ್ಲ, ಅವನು ಹೇಳುವಾಗ ರೆಡಿಯಾಗಿರಬೇಕು. ಬನ್ನಿ. ಕ್ಯಾಪ್ಸಿಕಮ್ ಕರಿಗೆ ನಾನು 3 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಹಾಗೆ 2 ಟೊಮೆಟೊ ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, ಜೊತೆಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ, ಜೊತೆಯಲ್ಲಿ 1 ಕಪ್ ಮೊಸರು ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಚಮಚ ಗರಂ ಮಸಾಲೆ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ, ಹಾಗೆ 1 ಚಮಚ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಜೊತೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ. ಇಷ್ಟು ತಗೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಬೇಕೇ ಬೇಕು. ಇಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನಿಮಗೀಗ ಮೊದಲು ಕ್ಯಾಪ್ಸಿಕಮ್ ಕರಿ ಮಾಡಿಕೊಂಡು ಆಮೇಲೆ ಅಕ್ಕಿ ರೊಟ್ಟಿ ಮಾಡೋಣ. ಮೊದಲು ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ಇದಿಷ್ಟನ್ನು ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ನಾನು ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮನ್ನು ಸ್ಕ್ವೇರ್ ಅಂದರೆ ಬಾಕ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿನ ಕೂಡ ನಾನು ಹಾಗೆ ನೋಡಿ ಎಲ್ಲ ಬಾಕ್ಸ್ ಥರ ಈ ಥರ ಪೀಸಸ್, ಸಿಂಗಲ್ ಪೀಸ್ ಬರೋ ಥರ ಮಾಡಿದ್ದೀನಿ. ಇನ್ನೊಂದು ಈರುಳ್ಳಿನ ಮತ್ತು 2 ಟೊಮೆಟೊನ ಹೀಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಚಮಚ ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡಿರುವಂತಹ ಟೊಮೆಟೊ ಹಾಗೂ ಈರುಳ್ಳಿ, ಫಸ್ಟ್ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಒಂಚೂರು ಫ್ರೈ ಆಗ್ತಿದ್ದ ಹಾಗೆ ಟೊಮೆಟೊ ಹಾಕ್ಕೋತೀನಿ. ಬೇಕಾದರೆ ನೀವು ಇದ್ರ ಜೊತೆ ಗಟ್ಟಿ ಬರೋಕ್ಕೆ ನಿಮಗೆ ಗೋಡಂಬಿನೂ ಹಾಕ್ಕೋಬೋದು ನೀವು, ಅಥವಾ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸೇರಿಸ್ಕೋಬೋದು. ನಾನು 2 ಹಾಕದೆ ಇವತ್ತು ಸಿಂಪಲ್ ಆಗಿ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ನಾನು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಲೇ ನೀವು ಶುಂಠಿ ಬೆಳ್ಳುಳ್ಳಿ ಬೇಕಾದರೆ ಸೇರಿಸ್ಕೊಂಡು ಬಿಡ್ಬೋದು. ನಾನು ಈಗಲೇ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಲಿ ಸೇರಿಸ್ತಾ ಇದ್ದೀನಿ. ಈಗಲೇ ಇದನ್ನು ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಸಾಫ್ಟ್ ಬೇಗ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನೀವು ಹಸಿಮೆಣಸು 1 ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಮೆಣಸಿನ ಪುಡಿನೂ ಹಾಕ್ಕೋಬೋದು. ಖಾರ ಅವ್ರವ್ರಿಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಸುಶಾಂತ್ ತುಂಬ ಖಾರ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತಾಯಿದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಮಸಾಲ ತಣ್ಣಗಾಗೋದ್ರಲ್ಲಿ ನಾವು ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹುರ್ಕೊಳ್ಳೋಣ. ನಾನು ಬಾಣಲಿ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಹಾಕ್ಕೋಬೋದು ನೀವು. 1-2 ಚಮಚ ಎಣ್ಣೆ ಹಾಕಿ 1 ಚಮಚ ತುಪ್ಪನೂ ಸೇರಿಸ್ಕೋಬೋದು. ಅದಕ್ಕೆ ನಾನು ಎಣ್ಣೆ ಬಿಸಿ ಆದ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ತೀನಿ.
ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಜೊತೆಲೇ ಹಾಕೊಂಡು ಬಿಡ್ಬೋದು. ಸ್ವಲ್ಪ ನಾವು ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಥರ ನಾವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡು ತೆಕ್ಕೊಂಡು ಇದೇ ಬಾಣಲಿಯಲ್ಲೇ ಮತ್ತೆ ಕರಿ ಮಾಡಿದ್ರಾಯ್ತು. ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡಾಗ ನಿಮಗೆ ಬೇಗ ಮಾಡೋಕ್ಕಾಗತ್ತೆ. ನಾನು 3-4 ನಿಮಿಷ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಬಾಡಿಸ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ನಾವು ಹುರಿದಿಟ್ಕೊಂಡಿರೋ ಮಸಾಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸೋಣ. ಈಗ ನೀವು ಬೇಕಾದರೆ ಸ್ವಲ್ಪ ಕಾಯಿನೂ ಸೇರಿಸ್ಕೋಬೋದು, ತೆಂಗಿನಕಾಯಿ ಸೇರಿಸ್ಕೋಬೋದು ಬೇಕು ಅಂದರೆ. ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ರುಬ್ಬಿ ಆಗಿದೆ. ಈಗ ಗ್ಯಾಸ್ ಮೇಲೆ ಅದೇ ಬಾಣಲಿಯನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಕರಿ ಮಾಡೋಕ್ಕೆ ಶುರು ಮಾಡೋಣ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3-4 ಚಮಚ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಗ್ಯಾಸ್ ಹಚ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ 1 ಚಮಚ ಸಾಸಿವೆ ಹಾಕಿದ್ದೀನಿ, ಹಾಗೆ 1 ಚಮಚ ಜೀರಿಗೆ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಕಸೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಚಟಪಟ ಅಂತ ಇದೆ ಸಾಸಿವೆ. ಈಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಮಸಾಲ ರುಬ್ಬಿರೋದನ್ನು ಸೇರಿಸೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊತೀನಿ ನಾನು. ನನ್ನ ಮಸಾಲ ಫ್ರೈ ಮಾಡ್ಕೊಳ್ತಾ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಎಲ್ಲ ನಾವು ತೊಗೊಂಡಿರೋ ಚಿಲ್ಲಿ ಪೌಡರ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ ಪುಡಿ ಎಲ್ಲನೂ ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸಣ್ಣ ಪೀಸಿನ ಬೆಲ್ಲ. ಬೇಕನ್ನೋರು ಬೆಲ್ಲ ಆಪ್ಷನಲ್ಲು, ನಾನು ಹಾಕ್ತೀನಿ. ಎಷ್ಟು ಅಂದರೆ ಒಂದು ಚೆನ್ನ ಅಥವಾ ಗ್ರೌಂಡ್ ನಟ್ ಅಷ್ಟು ದೊಡ್ಡ ಬೆಲ್ಲ ಹಾಕ್ತೀನಿ. ಅದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಚೂರು ಬೆಲ್ಲ ಸೇರಿಸಿದ್ದೀನಿ. ನೋಡಿ ಮಸಾಲ ಕುದ್ದು ಸೈಡಿಂದ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಶುರುವಾಯಿತು. ನಾನೀಗ ಅದಕ್ಕೆ ಬೀಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು 5-6 ಚಮಚ ಅಥವಾ 4-5 ಚಮಚದಷ್ಟು ಸಿಹಿ ಮೊಸರು ಹಾಕ್ತಾಯಿದ್ದೀನಿ. ನೋಡಿ ಸಿಹಿ ಮೊಸರು ಹಾಕಿದ್ದೀನಿ. ಒಂಚೂರು ಮಿಕ್ಸ್ ಆದ ತಕ್ಷಣ ನಾನೀಗ ಮಿಕ್ಸ್ ಆಯ್ತು. ಈಗ ನಾನು ಬಟಾಣಿ ಸೇರಿಸ್ತಾ ಇದ್ದೀನಿ. ಇದು ಫ್ರೋಝನ್ ಆಗಿರೋ ಕಾರಣ ಬೇಗ ಬೇಯುತ್ತೆ. ಜೊತೆಯಲ್ಲಿ ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿ ಇದಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಿಟ್ಟು ಕುದಿಸೋಣ ಸ್ವಲ್ಪ ಹೊತ್ತು. ಈ ಕಡೆ ಕ್ಯಾಪ್ಸಿಕಮ್ ಕರಿ ಕುದಿತಾ ಇದೆ. ನಾವು ಈ ಕಡೆ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಾನು ಕಟೋರಿಯಲ್ಲಿ 2 ಕಟೋರಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ಕಟೋರಿ ನೀರು ಹಾಕ್ಕೋತಾ ಇದ್ದೀನಿ. 1 ಕಟೋರಿ ಹಾಕಿದ್ದೀನಿ. ಈಗ ಇನ್ನೊಂದು ಕಟೋರಿ ಹಾಕ್ತಾಯಿದ್ದೀನಿ. 2 ಕಟೋರಿ ನೀರು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ನೀರು ಕುದೀಲಿ. ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀರು ಕುದ್ದ ಮೇಲೆ ನಾವು ಅಕ್ಕಿ ಹಿಟ್ಟು ಹಾಕೋಣ. 1 ಚಮಚ ತುಪ್ಪ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನೀರಿಗೆ 1 ಚಮಚ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಏನು ಹಾಕಲೇಬೇಕು ಅಂತ ಏನಿಲ್ಲ, ಗಂಟಾಗಬಾರ್ದು ಅಂತ ಹಾಕೋದಷ್ಟೇ. ನೀರು ಕುದೀತಾ ಇದೆ. ಈಗ ನಾವಿದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಣ. ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಲಿ. ಈಗ ನೀವು ಹೇಗೆ ರಾಗಿ ಮುದ್ದೆ ಮಾಡ್ಕೋತೀವಲ್ಲ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂಚೂರು ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀರು ಚಿಮ್ಮಿಸ್ಕೋಬೋದು, ಅಥವಾ ಆಮೇಲೆ ನಾದೋವಾಗನೂ ನೀರು ಚಿಮ್ಮಿಸ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಸಾಕಿಷ್ಟು ಗ್ಯಾಸ್ ಆಫ್ ಮಾಡಿ
ನಾನು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು. ಆ ಬಿಸಿಯಲ್ಲೇ ಬೇಯಲಿ, ಮುಚ್ಚಿ ಇಟ್ಬಿಡ್ತೀನಿ ಒಂದು 5 ನಿಮಿಷ. ಈ ಕಡೆ ಕ್ಯಾಪ್ಸಿಕಮ್ ಕರಿ ಕುದೀತಾ ಇದೆ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದು ತಣ್ಣಗಾಗುವಾಗ ಇನ್ನೂ ಗಟ್ಟಿ ಆಗತ್ತೆ. ಅದಕ್ಕೆ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಕ್ಯಾಪ್ಸಿಕಮ್ ಸಬ್ಜಿ ರೆಡಿಯಾಗಿದೆ ನೋಡಿ. ಕ್ಯಾಪ್ಸಿಕಮ್ ಕರಿ, ಕ್ಯಾಪ್ಸಿಕಮ್ ಸಬ್ಜಿ ನೀವು ಹೇಗೆ ಬೇಕಾದ್ರೂ ಕರಿಬೋದು ನೋಡಿ, ರೆಡಿಯಾಗಿದೆ. ಇನ್ನೂ ಬಿಸಿ ಇದೆ, ತುಂಬ ಬಿಸಿ ಇದೆ. ನಾನು ಸ್ವಲ್ಪ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಅಕ್ಕಿ ರೊಟ್ಟಿಯನ್ನು ನಾದ ಕಷ್ಟ ಆಗುತ್ತೆ. ಬಿಸಿ ಇರೋವಾಗಲೇ ನಾದ್ಕೋಬೇಕು. ಇದಿಷ್ಟು ನಾನು ನಾದ್ಕೊಂಡು ಆಮೇಲೆ ಇದನ್ನು ನಾದ್ತೀನಿ, ಯಾಕಂದರೆ ತುಂಬ ಬಿಸಿ. ಇದನ್ನು ನೀವು ಕೈ ಒದ್ದೆ ಮಾಡಿಕೊಂಡು, ಬಿಸಿ ಇರೋ ಕಾರಣ ಮುಟ್ಟೋದೇ ಕಷ್ಟ, ಅಷ್ಟು ಬಿಸಿ ಇದೆ. ಕೆಲವರು ಈ ಅಕ್ಕಿ ರೊಟ್ಟಿಗೆ ಅನ್ನ ಸೇರಿಸ್ತಾರೆ. ನಾನು ಅಪರೂಪಕ್ಕೊಂದೊಂದ್ಸಲ ಸೇರಿಸ್ತೀನಿ. ಹೀಗೆ ಪ್ಲೈನು ಮಾಡ್ತೀನಿ, ಅನ್ನ ಹಾಕದೇ ಮಾಡ್ತೀನಿ. ಚೆನ್ನಾಗಿ ನಾದ್ಕೋಬೇಕು ನೀವು ಒದ್ದೆ ಕೈ ಮಾಡಿಕೊಂಡು, ಇಲ್ಲ ಅಂದರೆ ಒಡೆಯತ್ತೆ ನಿಮಗೆ. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಉಂಡೆಗಳನ್ನು ಮಾಡಿ ಈ ಬಾಣಲಿ ಒಳಗಡೆ ಇಟ್ಕೋತೀನಿ, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಕೈಗೆ ನೀರು ಮುಟ್ಟಿಸ್ಕೊಂಡು, ನಾನು ತುಂಬ ದೊಡ್ಡ ರೊಟ್ಟಿಗಳನ್ನು ಮಾಡಲ್ಲ ನೋಡಿ, ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೋತೀನಿ. ಎಲ್ಲ ಉಂಡೆಗಳನ್ನು ಮಾಡಿ ರೊಟ್ಟಿ ಲಟ್ಸೋಣ. ನೀವು ಬೇಕಾದ್ರೆ ಒಂಚೂರು ಎಣ್ಣೆನೂ ಮುಟ್ಸ್ಕೋಬೋದು. ನಾನು ಲಟ್ಸೋವಾಗ ಒಂಚೂರು ಎಣ್ಣೆ ಹಾಕೋತೀನಿ. ಈಗ ನೀರು ಮುಟ್ಟಿಸ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಲಟ್ಸಕ್ಕೆ ಶುರು ಮಾಡೋಣ. ಸ್ವಲ್ಪ ಸೈಡ್ ಒಡೆಯುತ್ತೆ ಅನಿಸಿದ್ರೆ ನಿಮಗೆ, ಎಜ್ಜೆಲ್ಲ ಸ್ವಲ್ಪ ಸೈಡೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಕೈಯಲ್ಲಿ ಹೀಗೆ ದೊಡ್ಡ ಮಾಡಿಕೊಂಡು ನೋಡಿ, ಇದರಲ್ಲಿ ನಾನು ಈ ಸಿಲಿಕಾನ್ ಶೀಟ್ ಮೇಲೆ ಲಟ್ಸ್ತಾ ಇದ್ದೀನಿ. ಇದನ್ನು ಒಂಚೂರು ಲಟ್ಸ್ಕೊತೀನಿ. ನಿಮಗೆ ತುದಿ ಒಡೆಯುತ್ತೆ ಅನಿಸಿದ್ರೆ ನೀವು ದೊಡ್ಡದಾಗಿ ಲಟ್ಸಿ, ಆಮೇಲೆ ಯಾವುದಾದ್ರೂ ಒಂದು ರೌಂಡ್ ನಿಮ್ಮ ಹತ್ರ ಮುಚ್ಚಳನೋ ಯಾವುದಾದ್ರೂ ಇದ್ದರೆ ಅದರಿಂದನೂ ನೀವು ಇದು ಮಾಡ್ಕೋಬೋದು, ಕಟ್ ಮಾಡ್ಕೊಳ್ಬೋದು. ತುಂಬ ನಿಧಾನಕ್ಕೆ ಲಟ್ಸಿ, ಗಟ್ಟಿ ಲಟ್ಸಬೇಡಿ. ತುದಿಯೆಲ್ಲ ಸ್ವಲ್ಪ ಎಡ್ಜಸ್ ಎಲ್ಲ ಒಂಚೂರು ಈ ಥರ ಜೋಡಿಸ್ಕೊಂಡಾಗ ನಿಮಗೆ ಅಷ್ಟು ಒಡೆಯಲ್ಲ. ಈ ಥರ ಲಟ್ಸ್ಕೊಂಡಿದ್ದೀನಿ. ಈಗ ನೀವು ಇದಕ್ಕೆ ಈ ಥರ ಪ್ಲೇಟು ಇಲ್ಲ ಮುಚ್ಚಳದಲ್ಲಿ ಹೀಗೆ ಮಾಡಿ ನೋಡಿ. ಮಾಡಿದ್ರೆ ನಿಮಗೆ ಸೈಡ್ದೆಲ್ಲ ಬಂದುಬಿಡತ್ತೆ, ಫುಲ್ ರೌಂಡ್ ಶೇಪ್ ಸಿಗತ್ತೆ. ನೀವು ಈ ಥರನೂ ಮಾಡ್ಬೋದು. ಇಲ್ಲ ನಮ್ಗೆ ಮಾಮೂಲಿ ಪರವಾಗಿಲ್ಲ, ಸ್ವಲ್ಪ ಸೈಡೆಲ್ಲ ಹೊಡೆದ್ರೂ ಪರವಾಗಿಲ್ಲ ಅಂದ್ಕೊಂಡ್ರೆ ಹಾಗೇನೂ ಮಾಡ್ಬೋದು ನೋಡಿ. ನಾನು ಈ ಥರ ಮಾಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ತವ ಇಟ್ಕೋತೀನಿ. ತವ ಬಿಸಿ ಆಯಿತು. ನಾನು ರೊಟ್ಟಿ ಹಾಕಿದ್ದೀನಿ. ಈ ರೊಟ್ಟಿ ಮೇಲೆ ಸ್ವಲ್ಪ ಹಿಟ್ಟಿದ್ರೆ ನೀವು ಒಂದು ಬಟ್ಟೆ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಹಿಟ್ಟನ್ನು ತೆಕ್ಕೋಬೋದು. ಈ ಥರ ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರೋ ಥರ, ಕೆಂಪು ಆಗ ಸ್ವಲ್ಪ ಕೆಂಪು ಗುಳ್ಳೆ ಬರೋ ಥರ ನೀವು ಕಾಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಉಬ್ಬತ್ತೆ. ನೋಡಿ, ಈ ಥರ ನೀವು ಒಂದು ಪ್ಲೇಟ್ ಇಟ್ಟು ಅಥವಾ ಒಂದು ಮುಚ್ಚಳ ಇಟ್ಟು ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ರೌಂಡಾಗಿ ಬರುತ್ತೆ, ಚೆನ್ನಾಗಿರುತ್ತೆ.
ಸೈಡ್ ಒಂಚೂರು ಹೊಡೆದ್ರೂ ನಿಮಗೇನು ತೊಂದರೆ ಆಗಲ್ಲ, ಅಥವಾ ಬಿರುಕುಗಳು ಬಿಟ್ಟರೂ ಎಡ್ಜಸ್ಸಲ್ಲಿ ಏನು ತೊಂದರೆ ಆಗಲ್ಲ. ನಿಮ್ಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಅಷ್ಟು ಹಿಟ್ಟಿಲ್ಲ, ಹಾಗೆ ನೀರು ಹಚ್ಚಿದಾಗ ಚೆನ್ನಾಗಿ ಬೆಂದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ನಾನು ಕಟ್ ಮಾಡಿಲ್ಲ ಪ್ಲೇಟಲ್ಲಿ, ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ದೊಡ್ಡದಾಗಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬತ್ತೆ, ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅನ್ನ ಹಾಕದೆ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕೆಲವರು ಅನ್ನ ಹಾಕ್ತಾರೆ, ನಾನು ಏನು ಹಾಕಲ್ಲ, ಅನ್ನನೂ ಹಾಕಿಲ್ಲ, ಹಾಗೆ ಡೈರೆಕ್ಟ್ ಅಕ್ಕಿ ಹಿಟ್ಟಲ್ಲೇ ಮಾಡಿರೋದು. ಕ್ಯಾಪ್ಸಿಕಮ್ ಕರಿ ಹಾಗೂ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಾನೀಗ ಸುಶಾಂತ್ಗೆ ತಿಂಡಿ ಕೊಟ್ಟು ನಾವು ತಿಂಡಿ ತಿಂತೀವಿ. ತಿಂಡಿ ಸಮಯ ಆಗಿದೆ, ಈಗ ತಿಂಡಿ ತಿನ್ನೋಣ. ಮೊದಲು ನಮ್ಮ ಸುಶಾಂತ್ಗೆ, ಆಮೇಲೆ ನಾವು ತಿನ್ನೋಣ. ತುಂಬ ಸುಲಭವಾಗಿ ಮಾಡುವಂತಹ ತುಂಬ ರುಚಿಕರವಾದ ಕ್ಯಾಪ್ಸಿಕಮ್ ಕರಿ. ನೀವು ಇದನ್ನು ಯಾವುದ್ರ ಜೊತೆಗೂ ತಿನ್ಬೋದು. ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ಎಲ್ಲ ರೊಟ್ಟಿಗಳ ಜೊತೆನೂ ಆಗತ್ತೆ. ತುಂಬ ರುಚಿಕರ ಆಗಿರುತ್ತೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ. ಸುಶಾಂತ್ ಏನು ತಿಂತಿದ್ದಾನೆ ಇವತ್ತು? ಅಕ್ಕಿ ರೊಟ್ಟಿ ತಿಂತಾ ಇದ್ದಾನೆ ತಿಂಡಿಗೆ. ರೊಟ್ಟಿಗೆ ಏನು ಇವತ್ತು? ಕ್ಯಾಪ್ಸಿಕಮ್ ಕರಿ. ವೆರಿ ಗುಡ್. ತಿಂದು ಹೇಳಿ ಹೇಗಿದೆ ಅಂತ. ತಿಂದು ಹೇಳಿ, ತಿನ್ನಿ. ಹೇಗಿದೆ? ಸೂಪರ್. ಹೌದಾ? ಗುಡ್ ಬಾಯ್. ಜಾಣ. ತಿನ್ನು ಜಾಣ. ತಿಂಡಿ ಮುಗಿಸು.